ಮೂರನೇ ವಿಚಾರದ ಪಾಯಿಂಟ್ ಆಫ್ ವ್ಯೂ ಕಡೆಗೆ ಹೋಗೋದಾದ್ರೆ, ದೇಶದಲ್ಲಿ ವಾಯು ಗುಣಮಟ್ಟದ ಒಂದ್ ಪರಿಸ್ಥಿತಿ ಇಡೀ ದೇಶವನ್ನೇ ಆತಂಕಕ್ಕೆ ತಳ್ತಾ ಇದೆ. ಅಂತಾರಾಷ್ಟ್ರೀಯ ರಿಪೋರ್ಟ್ಗಳು ಕೂಡ ಅದನ್ನೇ ಹೇಳ್ತಾ ಇದೆ. ಬೆಂಗಳೂರು ಕೂಡ ಆ ಪಟ್ಟಿಯಲ್ಲಿದೆ. ಬೆಂಗಳೂರಿನ ವಾಯು ಗುಣಮಟ್ಟ ಕೂಡ ತೀವ್ರ ಕುಸಿತವನ್ನ ಕಾಣ್ತಿರೋದನ್ನ ಗಮನಿಸಬಹುದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ದೆಹಲಿಯ ವಾಯು ಗುಣಮಟ್ಟ ಪರಿಸ್ಥಿತಿ ತೀವ್ರ ಹದಗೆಟ್ಟಿದೆ. ಇತ್ತೀಚೆಗೆ ಸಂಸತ್ ಅಧಿವೇಶನ ನಡೀತು. ಈ ಅಧಿವೇಶನದ ಸಂದರ್ಭದಲ್ಲಿ ಎಲ್ಲ ಸಂಸದರು, ಬಹುತೇಕ ವಿಪಕ್ಷಗಳ ಸಂಸದರು ಸಂಸತ್ ಭವನದ ಹೊರಗೆ ಮಾಸ್ಕ್ ಗಳನ್ನ ಹಾಕೊಂಡು ಪ್ರತಿಭಟನೆಯನ್ನ ಮಾಡಿದ್ರು. ಮೊದಲು ಇಲ್ಲಿನ ವಾಯು ಗುಣಮಟ್ಟವನ್ನ ಸರಿ ಮಾಡಿ ಅನ್ನೋ ಒತ್ತಾಯವನ್ನ ಮಾಡಿದ್ರು. ಹೈಕೋರ್ಟ್ ಮತ್ತು ಅಲ್ಲಿನ ಸುಪ್ರೀಂ ಕೋರ್ಟ್ ಕೂಡ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಹೈಬ್ರಿಡ್ ಮಾದರಿಯಲ್ಲಿ ಶಾಲೆಗಳನ್ನ, ಕಚೇರಿಗಳನ್ನ ನಡೆಸಲಾಗ್ತಾ ಇದೆ. ಇತ್ತೀಚಿನ ರಿಪೋರ್ಟ್ಗಳ ಪ್ರಕಾರವಾಗಿ ಅಲ್ಲಿನ AQI ಮಟ್ಟ 400 ತಲುಪಿದೆ. ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ, ಅನೇಕ ಸಚಿವಾಲಯಗಳು ಮತ್ತು ಸಚಿವರು, ಬೇರೆ ಬೇರೆ ನಾಯಕರುಗಳು ನಮ್ಮ ಪರಿಸ್ಥಿತಿ ಸರಿಯಾಗಿದೆ ಅಂದ್ರೆ ಯಾವುದೇ ರೀತಿಯ ತೊಂದರೆಗೆ ಒಳಗಾಗುವಂತ, ಆತಂಕಕ್ಕೆ ಒಳಗಾಗುವಂತ ಅಗತ್ಯ ಇಲ್ಲ. ಬೇರೆ ಬೇರೆ ಅಂತಾರಾಷ್ಟ್ರೀಯ ರಿಪೋರ್ಟ್ಗಳು ಏನಿದಾವೆ ಅವರು ಬೇರೆ ಮಾನದಂಡಗಳನ್ನ ಅನುಸರಿಸ್ತಾರೆ. ನಮ್ಮ ಮಾನದಂಡಗಳನ್ನ ಅನುಸರಿಸಿ ನಾವು ವಾಯು ಗುಣಮಟ್ಟವನ್ನ ಗೆಡೋದಾದ್ರೆ ಅದು ಒಂದು ನಿಯಮಿತ ಸ್ಥಿತಿಯಲ್ಲೇ ಇದೆ, ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ರು. ಆದ್ರೆ ಇದೆಲ್ಲವನ್ನ ತಪ್ಪು ಅನ್ನೋ ರೀತಿಯಲ್ಲಿ ಕೇಂದ್ರದ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾನು 2 ದಿನ ದೆಹಲಿಯಲ್ಲಿ ಉಳಿದಿದ್ದೆ, ನನ್ನ ಆರೋಗ್ಯವೇ ಹದಗೆಟ್ಟಿತ್ತು ಅನ್ನೋ ಅವರ ಹೇಳಿಕೆ ಅಲ್ಲಿ ವಾಯು ಮಾಲಿನ್ಯದ ಸ್ಥಿತಿ ಮತ್ತು ವಾಯು ಗುಣಮಟ್ಟ ಯಾವ ರೀತಿಯಾಗಿದೆ ಅನ್ನೋದನ್ನ ನಾವು ಅವರ ಮಾತುಗಳಿಂದ ಅರ್ಥ ಮಾಡ್ಕೊಳ್ಬಹುದು. ಅವರು ಇನ್ನು ಮುಂದುವರೆದು ಮಾತನಾಡ್ತಾರೆ. ಏನು ಅಂತಂದ್ರೆ, ರಾಷ್ಟ್ರೀಯತೆ ಅಂದ್ರೆ ಏನು, ನಿಜವಾದ ರಾಷ್ಟ್ರೀಯತೆ ಅಂದ್ರೆ ಏನು. ನಾನು ಸಾರಿಗೆ ಸಚಿವನಾಗಿ ಹೇಳ್ತಾ ಇದ್ದೀನಿ, ಇಂಧನ ಪಳೆಯುಳಿಕೆ ಏನಿದೆ, ಪಳೆಯುಳಿಕೆ ಇಂಧನಗಳ ಬಳಕೆ 40% ಕೊಡುಗೆಯನ್ನ ಈ ವಾಯು ಮಾಲಿನ್ಯಕ್ಕೆ ಕೊಡ್ತಾ ಇದೆ. ಪರಿಸ್ಥಿತಿ ಹೀಗೆ ಆದ್ರೆ ಕಷ್ಟ ಆಗತ್ತೆ, ಅದನ್ನ ಬದಲಾಯಿಸಲೇಬೇಕಿದೆ. ಅದನ್ನ ಹೇಗೆ ಅನ್ನೋದ್ರ ಕಡೆಗೆ ನಾವು ಗಮನ ಹರಿಸಬೇಕಿದೆ. ನಾವು ಆಮದನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ರಫ್ತಿನ ಕಡೆಗೆ ಹೆಚ್ಚು ಯೋಚನೆ ಮಾಡಬೇಕು. ಎಥನಾಲ್ ಬಳಕೆಯನ್ನ ಹೆಚ್ಚು ಮಾಡಬೇಕು. ಈ ತರದ ಮಾತುಗಳನ್ನ ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ. ಅಂತಂದ್ರೆ ದೆಹಲಿಯ ವಾಯು ಗುಣಮಟ್ಟದ ಸ್ಥಿತಿ ಏನಿದೆ, ವಾಯು ಮಾಲಿನ್ಯದ ಸ್ಥಿತಿ ಅದು ಕೈ ಮೀರಿ ಹೋಗಿದೆ ಅನ್ನೋದನ್ನ ಸಚಿವರ ಮಾತುಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಈ ಬಗ್ಗೆ ನಮ್ಮ ಜೊತೆಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಹಂಚಿಕೊಳ್ಳೋದಕ್ಕೆ ಈಗ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಡಾಕ್ಟರ್ ಶಶಿಕುಮಾರ್ MS ದೆಹಲಿಯಿಂದ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಡಾಕ್ಟರ್ ಶಶಿಕುಮಾರ್ ಅವರೇ, ನಮಸ್ತೆ. ನಾವಿವತ್ತೇನ್ ಮಾತಾಡ್ತಾ ಇದೀವಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ದೆಹಲಿಯಲ್ಲಿ ಇದ್ದುಕೊಂಡು ಮಾತನಾಡ್ತಿದ್ದೀರಿ. ಮೊದಲು ನಿಮ್ಮ ವೈಯಕ್ತಿಕ ಅಭಿಪ್ರಾಯದಿಂದನೇ ನಾನು ಮಾತು ಶುರು ಮಾಡಬಹುದು ಅಂತ ಅನ್ಸುತ್ತೆ. ಹೇಗಿದೆ ದೆಹಲಿಯ ವಾಯು ಗುಣಮಟ್ಟ? ನಿತಿನ್ ಗಡ್ಕರಿ ಅವರ ಹೇಳಿಕೆಯನ್ನ ತಾವು ಹೇಗೆ ಅರ್ಥೈಸ್ತೀರಿ ಮತ್ತು ಇದರಿಂದ ಹೊರಗಡೆ ಬರೋದು ಹೇಗೆ? ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ನಮಸ್ಕಾರ ವಾರ್ತಾ ಭಾರತಿ ಚಾನೆಲ್ ಅವ್ರಿಗೆ. ಆಕ್ಚುಲಿ ದೆಹಲಿಯ ವಾಯು ಮಾಲಿನ್ಯದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ನಾನು ಬಂದು ದೆಹಲಿಗೆ 24 ವರ್ಷಗಳಾಯ್ತು. 24 ವರ್ಷಗಳಿಂದ ನಾನು ದೆಹಲಿಲೇ ಇದ್ದೀನಿ. ಕಳೆದ ಒಂದು 10 ವರ್ಷಗಳಿಂದ ಅಥವಾ 8ರಿಂದ 10 ವರ್ಷಗಳಿಂದ ಸ್ವಲ್ಪ ಈ ವಾಯು ಮಾಲಿನ್ಯಗಳ ಒಂದು ಏರಿಕೆ ಜಾಸ್ತಿ ಆಗಿದೆ. ಈಗ ನಾನು ಫಿಗರ್ಸ್ ಬಗ್ಗೆ ಜಾಸ್ತಿ ಮಾತಾಡೋದಕ್ಕೆ ಹೋಗಲ್ಲ, ಯಾಕಂದ್ರೆ ಒಂದೊಂದು ಚಾನಲ್ಲು ಅಥವಾ ಒಂದೊಂದು ಏಜೆನ್ಸಿ ಅದು ವ್ಯಾಲ್ಯೂಸ್ ಇದು ಕೊಡುತ್ತೆ. AQI 50 ಮೇಲೆ ಸಿವಿಯರ್ ಅಂತ ನಾವು ಅದನ್ನ ಹೇಳ್ತೀವಿ. AQI 50 ಮೇಲೆ ಏನೇ ಇದ್ರು ಇಟ್ ಇಸ್ ಸಿವಿಯರ್ ಅಂತ. ಸೊ ಇವತ್ತು ನಾನು ನೋಡಿದಾಗ 261 ಇತ್ತು. ಇದಕ್ಕೆ ಕಾರಣ ಏನಂದ್ರೆ, ಬಹಳ ಒಂದು ವಾರದಿಂದ ಬಹಳ ತಣ್ಣನೆ ಗಾಳಿ ಸ್ಪೀಡಲ್ಲಿ ಓಡಾಡ್ತಾ ಇರೋದ್ರಿಂದ ಸ್ವಲ್ಪ ಪೊಲ್ಯೂಷನ್, AQI ಮೆಟೀರಿಯಲ್ ಇಂಡೆಕ್ಸ್ ಕಮ್ಮಿ ಆಗಿದೆ. ಹಾಗೆಯೇ ಸ್ಮಾಗ್ ಅಂತಾರೆ ಇಲ್ಲಿ, ವೇರ್ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಅಲಾಂಗ್ ವಿತ್ ವೇರಿಯಸ್ ಅದರ್ ಪಾರ್ಟಿಕಲ್ಸ್, ಇಟ್ ವಿಲ್ ಹ್ಯಾಂಪರ್ ಫಾರ್ ಬ್ರೀತಿಂಗ್. ಈಗ ಕೆಲವು ಟೈಮ್ ಏನಾಗುತ್ತೆ, ಬೀಯಿಂಗ್ ಎ ಡಯಾಬಿಟಿಕ್ ನಾನು ಪಾರ್ಕಿಗೆ ಹೋಗ್ಲೇಬೇಕು ಫಾರ್ ವಾಕಿಂಗ್. ಸೊ ವಾಕಿಂಗ್ ಹೋಗೋವಾಗ ಏನಾಗುತ್ತೆ, ಸಮ್ ಟೈಮ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ, ಚೆಸ್ಟ್ ಅಲ್ಲಿ ಹೆವಿನೆಸ್ ಕಾಣಿಸುತ್ತೆ ಎದೆನಲ್ಲಿ ವಾಕ್ ಮಾಡೋವಾಗ. ಆಮೇಲೆ ನೀವು ಉಸಿರಾಡುವಾಗ ರಂಧ್ರಗಳಿರುತ್ತಲ್ಲ, ರಂಧ್ರಗಳ ಒಳಗೆ ನಿಮಗೆ ಒಂಥರ ಹೆವಿನೆಸ್ಸು ಅಥವಾ ಬ್ಲಾಕ್ ಆದಂಗೆ ಆಗುತ್ತೆ. ದಿಸ್ ಆರ್ ಆಲ್ ಮೇನ್ಲಿ ಡ್ಯೂ ಟು ಏರ್ ಪೊಲ್ಯೂಷನ್. ಇದು ಡೆಫಿನೆಟ್ ಆಗಿ ನಮಗೆ ಇಲ್ಲಿರೋದ್ರಿಂದ ನಮಗೆ ಈ ಒಂದು ದೀಪಾವಳಿಯಿಂದ ಹಿಡಿದು ಈ ಜನವರಿ ಸಂಕ್ರಾಂತಿ ಈ ತರ ಇರುತ್ತೆ ನಾರ್ಮಲಿ. ಇದು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಾರಣಗಳು ಒಂದು 5-6 ಇದೆ. ಒಂದು ರ್ಯಾಪಿಡ್ ಅರ್ಬನೈಸೇಷನ್. ರ್ಯಾಪಿಡ್ ಅರ್ಬನೈಸೇಷನ್ ಅಲ್ಲಿ ಏನಾಗುತ್ತೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ರ್ಯಾಪಿಡ್ ಆಗಿ ಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ.
ಆ ಕನ್ಸ್ಟ್ರಕ್ಷನ್ ಇಂದ ಏನಾಗುತ್ತೆ, ಸಸ್ಪೆಂಡೆಡ್ ಪಾರ್ಟಿಕಲ್ಸು, ಆಮೇಲೆ ಸ್ಮಾಲ್ ಪಾರ್ಟಿಕಲ್ಸು, ಧೂಳು, ಇದೆಲ್ಲ ಈಚೆ ಬರುತ್ತೆ. ಅದು ಬಂದಾಗ ಇಟ್ ವಿಲ್ ಆಡ್ ಆನ್ ಟು ದಿ AQI ಲೆವೆಲ್ ಮೇಲ್ ಹೋಗೋದಕ್ಕೆ. ಅದೇ ರೀತಿ ಏನಾಗುತ್ತೆ, ಸನ್ಮಾನ್ಯ ಮಂತ್ರಿಗಳು ಹೇಳ್ದಂಗೆ ನಿತಿನ್ ಗಡ್ಕರಿ ಸರ್, ಫಾಸಿಲ್ ಫ್ಯೂಯಲ್ಸ್ ಬರ್ನಿಂಗು, ರ್ಯಾಪಿಡ್ ಅರ್ಬನೈಸೇಷನ್ ಇಂದ ವೆಹಿಕಲ್ಸ್ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇದೆ. ನಾವು ಯಾವುದೇ ಕಾರಣಕ್ಕೂ ಕರ್ಬ್ ಮಾಡಿಲ್ಲ ವೆಹಿಕಲ್ ಮೂವ್ಮೆಂಟ್ಗೆ. ಸೊ ಅದರಿಂದ ಬರೋ ಇಂಧನದಿಂದ ಬರೋ ಪೊಲ್ಯೂಷನ್ ಅದಕ್ಕೆ ಆಡ್ ಆಗುತ್ತೆ. ಹಾಗೆ ಏನಾಗುತ್ತೆ, ಸ್ಟಬಲ್ ಬರ್ನಿಂಗ್ ನ ನಾನು ಯಾಕೆ ಜಾಸ್ತಿ ಹೇಳಲ್ಲ ಅಂದ್ರೆ, ಇದು ವರ್ಷಾನ್ ಗಟ್ಲೆಯಿಂದ ನಡ್ಕೊಂಡ್ ಬಂದಿದೆ, ಇವತ್ತಿಂದಲ್ಲ. ಸ್ಟಬಲ್ ಬರ್ನಿಂಗು ಬಹಳ ಹಿಂದೆಯಿಂದ ನಡ್ಕೊಂಡ್ ಬಂದಿದೆ. ರೈತರು ಅದನ್ನ ಮಾಡ್ತಾರೆ, ಹರಿಯಾಣ, ಪಂಜಾಬ್ ಆ ಕಡೆ ಏರಿಯಾದಲ್ಲಿ. ಅದು ವಿಂಡ್ ಮೂವ್ಮೆಂಟ್ ಪ್ರಕಾರ ಅದು ಮೂವ್ ಆಗುತ್ತೆ. ಈಗ ವಿಂಡ್ ಮೂವ್ಮೆಂಟ್ ಜಾಸ್ತಿ ಇತ್ತು ಅಂದ್ರೆ ಆವಾಗ ಅದು ಮುಂದಕ್ಕೆ ಹೋಗುತ್ತೆ, ವಿಂಡ್ ಮೂವ್ಮೆಂಟ್ ಇಲ್ಲ ಅಂದ್ರೆ ಅದು ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಇವಾಗ ಡೆಲ್ಲಿನಲ್ಲೂ ಅಷ್ಟೇ, ಗಾಳಿಯ ಒಂದು ವೆಲಾಸಿಟಿ ಜಾಸ್ತಿ ಇದ್ದಾಗ ಅದು ಮೂವ್ಮೆಂಟ್ ಮುಂದಕ್ಕೆ ಹೊಟ್ಟೋಗುತ್ತೆ. ಯಾವಾಗ ಗಾಳಿಯ ಒಂದು ಇದಿರಲ್ಲ, ಅದು ಅಲ್ಲೇ ನಿಂತ್ಕೊಳ್ಳುತ್ತೆ. ಸೊ ಆವಾಗ ಏನಾಗುತ್ತೆ, ಯಾರು ಎಫೆಕ್ಟ್ ಆಗ್ತಾರೆ, ಮೇನ್ಲಿ ಚಿಕ್ಕ ಮಕ್ಕಳು, ಆಮೇಲೆ ವೃದ್ಧರು, ಹಿರಿಯರು, ಆಮೇಲೆ ಆಸ್ಥಮ್ಯಾಟಿಕ್ ಇರೋರು, ಬ್ರಾಂಕೈಟಿಸ್ ಆಸ್ಥಮ್ಯಾಟಿಕ್ ಇರೋರು ಇದಾಗುತ್ತೆ. ಇದು ನಾರ್ಮಲಿ ಅಫೆಕ್ಟ್ ಆಗೋರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅದಲ್ಲದೆ ಫ್ರೀಕ್ವೆಂಟ್ ಆಗಿ ನೀವು ಇದಕ್ಕೆ ಇನ್ವಾಲ್ವ್ ಆದಾಗ, ಇಲ್ಲಿದ್ದಾಗ ಮಾಸ್ಕ್ ಹಾಕೊಳ್ದೆ ಆ ತರ ನಾವು ಓಡಾಡ್ಕೊಂಡು ಈ ತರ ಫ್ರೀ ಆಗಿದ್ದಾಗ ದಿ ಲೈಫ್ ಸ್ಪ್ಯಾನ್ ಡಿಕ್ರೀಸಸ್. ನಾವು ಒಂದು 5 ರಿಂದ 8 ವರ್ಷ ನಮ್ಮ ಬದುಕಬೇಕು ಅಂತ ಏನಿರ್ತೀವಿ ಅದರಲ್ಲಿ 8 ವರ್ಷ ಕಮ್ಮಿ ಆಗುತ್ತೆ. ನಮ್ ಲಂಗ್ಸ್ಗೆ ಎಫೆಕ್ಟ್ ಆಗುತ್ತೆ. ಲಂಗ್ಸ್ಗೆ ಎಫೆಕ್ಟ್ ಆಗ್ತಾ ಇದ್ದಂಗೆ ಹಾರ್ಟ್ಗೆ ಇಂಡೈರೆಕ್ಟ್ ಆಗಿ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಎಷ್ಟೋ ಜನ ಕರ್ನಾಟಕದಲ್ಲಿ ಕೇಳ್ತಾರೆ, ಏನು ನೀವು ಇನ್ನ ಅಲ್ಲೇ ಇದ್ದೀರಾ, ಈ ಕಡೆ ಯಾಕೆ ಬರ್ತಾ ಇಲ್ಲ ಕರ್ನಾಟಕಕ್ಕೆ ಅಂತ. ಬಟ್ ನಾವು ಹೊಟ್ಟೆಪಾಡಿಗೆ ಅಲ್ಲಿಂದ ಇಲ್ಲಿ ಬಂದಿರೋದ್ರಿಂದ ನಮ್ಮ ಸರ್ವಿಸ್ ಇರೋವರೆಗೂ ನಾವು ಇರಬೇಕು. ಬಟ್ ಇದಕ್ಕೆ ಒಂದು ಸೊಲ್ಯೂಷನ್ ತರಬೇಕು. ಈ ಸೊಲ್ಯೂಷನ್ ಯಾವ ರೀತಿ ಬರುತ್ತೆ ಅಂದ್ರೆ, ಸ್ಟ್ರಿಕ್ಟ್ ಆಗಿ ಮೆಷರ್ಸ್ ಮಾಡಬೇಕು, ಅದಕ್ಕೆ ಪೆನಾಲ್ಟಿ ವಿಧಿಸಬೇಕು. ಯಾವುದೇ ಒಂದು ಯೂನಿಟ್ ಆಗ್ಲಿ, ಯಾವುದೇ ಒಂದು ಇಂಡಸ್ಟ್ರಿ ಆಗ್ಲಿ ಸರೌಂಡಿಂಗ್ಸ್ ಏರಿಯಾದಲ್ಲಿ ಇರಬಾರ್ದು. ಅದು ಪ್ರದೂಷಿತವಾಗಿ ಇರೋ ಇಂಡಸ್ಟ್ರಿ ಆದ್ರೆ ಅಥವಾ ಫ್ಯಾಕ್ಟ್ರಿ ಆದ್ರೆ ಅದನ್ನ ಆದಷ್ಟು ಬೇಗ ಡೆಲ್ಲಿಯ ಒಂದು ಸರೌಂಡಿಂಗ್ಸ್ ಇಂದ ಆಚೆ ಹಾಕ್ಬೇಕು. ಇಷ್ಟು ಕಿಲೋಮೀಟರ್ಸ್ ಅಂತ ಅದೊಂದು ಪ್ರಿಸ್ಕ್ರೈಬ್ಡ್ ಆಗಿರುತ್ತೆ. ಆ ಪ್ರಿಸ್ಕ್ರೈಬ್ಡ್ ಇಂದ ಅದನ್ನ ಆಚೆ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕು. ಅದು ಮಾಡಿದಾಗ ಏನಾಗುತ್ತೆ, ನಮ್ಗೆ ಈ ಎಲ್ಲ ಒತ್ತಡದಲ್ಲಿ ಇದು ಫ್ಯಾಕ್ಟ್ರೀಸ್ನ ನಾವು ಒಂದು ಇದು ಮಾಡಿದ್ರೆ ಸ್ಟ್ರಿಕ್ಟ್ ಆಗಿ, ಅದು ಸರ್ಕಾರ ಮಾಡ್ತಾ ಇದೆ. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ಬೋದು, ಡೆಲ್ಲಿ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ಬೋದು, ಅವರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಲೇಔಟ್ ಮಾಡಿ ಸರ್ಕಾರಗಳು ಇದನ್ನ ಮಾಡ್ತಾ ಬಂದಿದೆ. ಪ್ರಾಬ್ಲಮ್ ಏನಂದ್ರೆ, ನಮ್ಮ ದೇಶ ಬಹಳ ದೊಡ್ಡದು, ಜನಸಂಖ್ಯೆ ಬಹಳ ಜಾಸ್ತಿ ಇದೆ. ಸೊ ಅಷ್ಟು ಜನನ್ನ ನಾವು ನೋಡ್ಕೋಬೇಕಾದ್ರೆ ನಮ್ಗೆ ಆ ರೀತಿಯಾದ ಒಂದು ವ್ಯವಸ್ಥೆ, ಒಂದು ಇದು ನಮ್ಮಲ್ಲಿ ಕ್ರಿಯೇಟ್ ಆಗ್ಬೇಕು, ಅವೇರ್ನೆಸ್ ಕ್ರಿಯೇಟ್ ಆಗ್ಬೇಕು. ಇವಾಗ ನಾವು ಒಂದು ಹೇಳ್ಬೋದು, ಏರ್ ಪ್ಯೂರಿಫೈಯರ್ ತರ್ತೀವಿ ಅಂತ. ಆ ಏರ್ ಪ್ಯೂರಿಫೈಯರ್ ಎಷ್ಟು ದಿವಸ ನಡೆಯುತ್ತೆ? ಯು ಹ್ಯಾವ್ ಟು ಚೇಂಜ್ ದಿ ಪ್ಯೂರಿಫೈಯರ್. ಪೊಲ್ಯೂಷನ್. ಡಾಕ್ಟರ್ ಶಶಿಕುಮಾರ್ ಅವರೇ, ತಮ್ಮ 2 ಮಾತುಗಳನ್ನ ಹೇಳೋದಾದ್ರೆ, ಒಂದು, ನಾಗರಿಕರಲ್ಲಿ ಜಾಗೃತಿ. ಸರ್ಕಾರಗಳು ಏನೇ ಕ್ರಮ ತೆಗೆದುಕೊಂಡ್ರು ಕೂಡ ನಾಗರಿಕರು ಜಾಗೃತರಾಗಿರ್ಬೇಕು ಮತ್ತು ಅವರು ತಮ್ಮ ಕರ್ತವ್ಯ ಏನು ಅಂತ ನೋಡ್ಬೇಕಾಗತ್ತೆ. ಅಂದ್ರೆ ಪ್ರತಿ ಬಾರಿ ಯಾವುದೋ ಒಂದು ಕಾರಣವನ್ನ ನೀಡಿ, ಯಾವುದೇ ವಿಚಾರ ಇರ್ಲಿ, ಅಂದ್ರೆ ಎಲ್ರು ತಜ್ಞರು ಹೇಳ್ತಾರೆ ದೀಪಾವಳಿ ಸಂದರ್ಭದಲ್ಲಿ ಪಟಾಕಿ ಕಡಿಮೆ, ಯಾಕೆಂದ್ರೆ ನಮ್ಮ ಮಕ್ಕಳ ಮೇಲೆ ಎಫೆಕ್ಟ್ ಆಗುತ್ತೆ ಅಂತಂದ್ರೆ ಇಲ್ಲ ಅಂತ ಹೇಳೋದು, ಅಥವಾ ಪರಿಸರವನ್ನ ಸರಿಯಾಗಿ ಶುಚಿಯಾಗಿ ಇಟ್ಕೊಳ್ದೆ ಇರೋದು ನಮ್ಮನ್ನ ಕಾಡ್ತಿದೆ, ನಮ್ಮ ಆರೋಗ್ಯ, ನಮ್ಮ ಮಕ್ಕಳ ಆರೋಗ್ಯವನ್ನ ಕಾಡ್ತಿದೆ. ಅದು ಯಾಕೆ ಅರ್ಥ ಮಾಡ್ಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇನ್ನೊಂದು, ನೀವ್ ಹೇಳಿದ್ರಿ, ನಾವು ಅದನ್ನ ಸೊಲ್ಯೂಷನ್ ಕಡೆಗೆ ಹೋಗೋ ಸಂದರ್ಭದಲ್ಲಿ ಮೊದಲು ಮಾಡ್ಬೇಕಾಗಿದ್ದು ಸಮಸ್ಯೆ ಇದೆ ಅನ್ನೋದನ್ನ ಅಡ್ಮಿಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಡೆಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಥವಾ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನ ಕ್ರಮಗಳ ಬಗ್ಗೆ ಹೇಳಿದ್ರಿ. ಅದೇ ಸೆಂಟ್ರಲ್ ಗವರ್ಮೆಂಟ್ ನ ಅನೇಕ ಸಚಿವರ ಹೇಳಿಕೆಗಳನ್ನ ಗಮನಿಸಿದ್ರೆ, ನಿಮ್ಗೆ ಏಮ್ಸ್ ತರದ ವೈದ್ಯರು, ಆ ಆಸ್ಪತ್ರೆ ತರದ ವೈದ್ಯರು ಹೇಳ್ತಾ ಇದ್ದಾರೆ ಇಲ್ಲ, ಅದರಿಂದ ಆರೋಗ್ಯ ಸಮಸ್ಯೆ, ಉಸಿರಾಟದ ಸಮಸ್ಯೆ ಆಗತ್ತೆ ಏರ್ ಪೊಲ್ಯೂಷನ್ ಇಂದ ಅಂತ ಹೇಳ್ತಾ ಇದ್ರೆ, ಸಚಿವರು ಹೇಳ್ತಾ ಇದ್ದಾರೆ ಇಲ್ಲ, ಆ ತರದ ಯಾವುದೇ ಆರೋಗ್ಯ ಸಮಸ್ಯೆಗಳು ಉಂಟಾಗೋದ್ರ ಬಗ್ಗೆ ವರದಿ ಇಲ್ಲ ಅಂತ. ಯಾವುದೇ, ನೀವ್ ಹೇಳಿದ್ರಿ ಬೇರೆ ಬೇರೆ ಏಜೆನ್ಸಿಗಳು ಬೇರೆ ಬೇರೆ ರೀತಿಯ ನಂಬರ್ಸ್ ಅನ್ನ ಕೊಡ್ತವೆ ಅಂತ. ಎಲ್ಲಾ ನಂಬರ್ಸ್ ಗಳು ಇಲ್ಲಿ ಏರ್ ಪೊಲ್ಯೂಷನ್ ಇದೆ ಅನ್ನೋದನ್ನ ಹೇಳ್ತಿರುವಾಗ, ಹೌದು ಇದು ಸಿವಿಯರ್ ಇದೆ ಅಂತ ನಾವು ಒಪ್ಕೊಳ್ಬೇಕಲ್ಲ. ಆ ತರದ ಅಡ್ಮಿಟ್ ಮಾಡ್ಕೊಳ್ಳುವಂತ ಯಾವುದೇ ಹೇಳಿಕೆಗಳು ಅಥವಾ ಕ್ರಮಗಳನ್ನು ಕಾಣ್ತಾ ಇಲ್ಲ ನಾವು. ಇದು ಸೊಲ್ಯೂಷನ್ ಕಡೆಗೆ ಹೋಗತ್ತಾ ಡಾಕ್ಟರ್ ಶಶಿಕುಮಾರ್ ಅವರೇ? ಡೆಫಿನೆಟ್ ಆಗಿ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಟು ಇದಕ್ಕೆ ಉತ್ತರ ಕೊಡ್ತೀನಿ. 2 ವರ್ಷ 2022 ನಲ್ಲಿ 2023 ನಲ್ಲಿ
ನಮ್ಮ ಪಕ್ಕದ ದೇಶವಾದ ಚೈನಾ ನಮಗಿಂತ ಬಹಳ ದೊಡ್ಡ ದುರ್ಸ್ಥಿತಿನಲ್ಲಿತ್ತು ಪೊಲ್ಯೂಷನ್ ಅಲ್ಲಿ. 2023 ಐ ಥಿಂಕ್, ನನಗೆ ಗೊತ್ತಿರೋ ರೆಕಾರ್ಡ್ಸ್ ಪ್ರಕಾರ ಅವ್ರದ್ದು AQI ಲೆವೆಲ್ ಬಂದು 700 ಇತ್ತು. ಅಲ್ಲಿ ಬಹಳ ಪೇಷಂಟ್ಸು ರೆಸ್ಪಿರೇಟರಿ ಡಿಸಾರ್ಡರ್ಸ್ ಇರ್ಬೋದು, ಬ್ರಾಂಕೈಟಿಸ್ ಇರ್ಬೋದು, ಲಂಗ್ ಇನ್ಫೆಕ್ಷನ್ ಇರ್ಬೋದು, ಈ ತರ ಆಗ್ತಾ ಇತ್ತು. ಅವಾಗ ದೇ ಲೇಡ್ ಎ ಪ್ಲಾನ್ ಅಂಡ್ ಟುಕ್ ಆಕ್ಷನ್. ಅಂದ್ರೆ 10 ವರ್ಷದಲ್ಲಿ ಒಂದು ಲೇಔಟ್ ಹಾಕ್ಬಿಟ್ಟು ಅವ್ರು ಏನ್ ಮಾಡಿದ್ರು, ಇನ್ನು 10 ವರ್ಷದಲ್ಲಿ ಫೇಸ್ ವೈಸ್ ನಾವು ಇದನ್ನ 700 ಇರೋದನ್ನ AQI 25 ಕೆಳಗಡೆ ತರಬೇಕು ಅಂತ ಸ್ಟ್ರಿಕ್ಟ್ ಆಗಿ ಅವರು ಅದನ್ನ ಮಾಡಿದ್ರು. ಹೆಂಗ್ ಮಾಡಿದ್ರು ಅಂದ್ರೆ, ನಾನು ಹೇಳಿದ್ನಲ್ಲ, ಬೀಜಿಂಗ್ ಸಿಟಿ ಒಳಗಡೆ ಇರೋ ಎಲ್ಲ ಇಂಡಸ್ಟ್ರಿನ ಶಟ್ ಡೌನ್ ಮಾಡಿದ್ರು. ಅವ್ರಿಗೆ ಹೇಳಿದ್ರು, ನೀವು ಇದು ಒಂದು 300 ಕಿಲೋಮೀಟರ್ ಆಚೆ ಇಟ್ಕೊಳ್ಳಿ. ಆಮೇಲೆ ಎಲ್ರಿಗೂ ಏನ್ ಮಾಡಿದ್ರು, ಎಲೆಕ್ಟ್ರಿಕ್ ವೆಹಿಕಲ್ಸ್ ಯೂಸ್ ಮಾಡಿ, ಫಾಸಿಲ್ ಫ್ಯೂಯಲ್ ಇಂದ, ಪೆಟ್ರೋಲ್ ಇಂದ, ಇಂಧನದಿಂದ ರನ್ ಆಗೋ ವೆಹಿಕಲ್ಸ್ ಯೂಸ್ ಮಾಡೋಂಗಿಲ್ಲ. ಆರ್ ಸ್ಟ್ರೆಂಥನ್ ಮಾಡಬೇಕು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ನೀವು ಸ್ಟ್ರೆಂಥನ್ ಮಾಡಬೇಕು. ಇವಾಗ ದೆಹಲಿ ಅಂತ ರಾಜ್ಯದಲ್ಲಿ ಮೆಟ್ರೋ ಇದೆ, ಬಹಳ ಚೆನ್ನಾಗಿ ನಡೀತಾ ಇದೆ. ಬಟ್ ಅಷ್ಟು ಜನಕ್ಕೆ ಮೆಟ್ರೋ ಯಾವ ರೀತಿ ಅದು ಸಫೈಸ್ ಆಗ್ತಾ ಇದೆ, ಅಥವಾ ಬಸ್ಸುಗಳು ಯಾವ ರೀತಿ ಸಫೈಸ್ ಆಗ್ತಾ ಇದೆ, ಇಷ್ಟು ಜನಸಂಖ್ಯೆ ಡೆಲ್ಲಿನಲ್ಲಿರುವಾಗ. ಆಮೇಲೆ ಫಾರೆಸ್ಟ್ ಕವರ್ ನಾವು ಜಾಸ್ತಿ ಮಾಡಬೇಕು. ಇವಾಗ ನೀವು ನೋಡಿದ್ರಿ, ಮೊನ್ನೆ ತಾನೇ ನಮ್ಮ ದಿವಂಗತರು ಇವರು ಸಾಲುಮರದ ತಿಮ್ಮಕ್ಕ ತಮ್ಮ ಜೀವನವನ್ನ ಮರಗಳನ್ನ ನೆಡುವುದರಲ್ಲಿ, ನನಗೆ ಮಕ್ಕಳು ಬೇಡ ಮರಗಳು ಬೇಕು. ಯಾಕೆ ನಾವು ಮರಗಳು, ಫಾರೆಸ್ಟ್ ಕವರ್ ಎನ್ಹಾನ್ಸ್ಮೆಂಟ್ ಆಗ್ಬೇಕು. ಎಷ್ಟು ಫಾರೆಸ್ಟ್ ಕವರ್ ಎನ್ಹಾನ್ಸ್ಮೆಂಟ್ ಆಗುತ್ತೆ, ಆವಾಗ ನಾವು ಹೆಚ್ಚು ಈ ತರ ಪ್ರಾಬ್ಲಮ್ಸ್ ನ ಅಡ್ರೆಸ್ ಮಾಡ್ಬೋದು. ಆಮೇಲೆ ಈಗೇನಾಗಿದೆ, ದ ರೀಸೆಂಟ್ ಟ್ರೆಂಡ್ ನೀವು ಅಬ್ಸರ್ವ್ ಮಾಡಿರ್ಬೋದು, ಮೆನಿ ಪೀಪಲ್ ಯಂಗ್ ಜಾಯಿನ್. ಈಗ ಇಲ್ಲಿ ಕಂಪ್ಯೂಟರ್ ಸೈನ್ಸ್ BE ಮುಗಿಸ್ತಾರೆ, ಚೆಕ್ ಅಂತ ಸಾಫ್ಟ್ವೇರ್ ಜಾಬ್ಗೆ ಜಾಯಿನ್ ಆಗ್ತಾರೆ. ಜಾಯಿನ್ ಆದ ತಕ್ಷಣ ಅವ್ರಿಗೆ ಪ್ಯಾಕೇಜ್ ಬರುತ್ತೆ. ಫಸ್ಟ್ ಸ್ಟೆಪ್ ಏನು, ಒಂದು ಕಾರ್ ತಗೋಬೇಕು. ಮನೇಲಿ ಇರುತ್ತೆ ಆಲ್ರೆಡಿ 2 ಕಾರು, ಇಲ್ಲ ನಾನು ತಗೋಬೇಕು ಒಂದು ಕಾರ್. ಅಂದ್ರೆ ಒಂದು ಮನೆಯಲ್ಲಿ 4-5 ಕಾರ್ ಇರುತ್ತೆ, ಒಬ್ಬೊಬ್ಬೊಬ್ರು ಒಂದೊಂದು ಕಾರಲ್ಲಿ ಹೋಗ್ತಾರೆ. ಅದು ಅವಶ್ಯಕತೆ ಇಲ್ಲ, ದೇರ್ ಇಸ್ ನೋ ನೀಡ್. ಒಂದು ಫ್ಯಾಮಿಲಿನಲ್ಲಿ ಇಫ್ we can avoid using our own cars, that we should do to the maximum. ಯಾಕಂದ್ರೆ ಹೆಚ್ಚು ವೆಹಿಕ್ಯುಲರ್ ಪೊಲ್ಯೂಷನ್ ಆದಾಗ ಎಮಿಷನ್ಸ್ ಜಾಸ್ತಿ ಆಗುತ್ತೆ. ಅದಕ್ಕೆ ಇನ್ನೊಂದು ಕರ್ಬ್ ನಾನು ಏನ್ ಹೇಳಿದೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ ನ ಈಗ ಆಲ್ರೆಡಿ ಗೌರ್ಮೆಂಟ್ ಪ್ರಮೋಟ್ ಮಾಡ್ತಾ ಇದೆ. ಎಲೆಕ್ಟ್ರಿಕ್ ವೆಹಿಕಲ್ಸ್ ಡಿಸ್ಪೆನ್ಸಿಂಗ್ ಸಿಸ್ಟಮ್, ಡಿಸ್ಚಾರ್ಜಿಂಗ್ ಸಿಸ್ಟಮ್, ಅದನ್ನ ಚಾರ್ಜಿಂಗ್ ಸಿಸ್ಟಮ್ ನ ಎನ್ಹಾನ್ಸ್ ಮಾಡಬೇಕು. ಅದಕ್ಕೆ ವರ್ಟಿಕಲ್ಸ್, ಲಾಜಿಕಲ್ಸ್ ಕ್ರಿಯೇಟ್ ಮಾಡಬೇಕು. ಅದು ಸರ್ಕಾರ ಮಾಡ್ತಾ ಇದೆ. ಬಟ್ ನಾನು ಆಗ್ಲೇ ಹೇಳಿದೆ, ನಮ್ಮ ದೇಶದ ಜನಸಂಖ್ಯೆ ತುಂಬಾ ಜಾಸ್ತಿ ಇದೆ. ಇದನ್ನೆಲ್ಲ ಮಾಡ್ಬೇಕಾದ್ರೂ ಎಷ್ಟೇ ಮಾಡಿದ್ರು ಸಾಲದು. ಇಟ್ ಈಸ್ ನಾಟ್. 24 ವರ್ಷದಿಂದ ತಾವು ದೆಹಲಿಯಲ್ಲಿ ವಾಸವಾಗಿದ್ದೀರಿ. ಕಳೆದ 8 ವರ್ಷಗಳಿಂದ ಬಹುತೇಕ ಹೆಚ್ಚಾಗಿದೆ ಅಂತ ನಾವು ಗಮನಿಸುವಾಗ, ಇದಕ್ಕೆ ಪ್ರಮುಖ ಕಾರಣ ಬರೀ ನಗರೀಕರಣ ಮಾತ್ರನ, ನಗರೀಕರಣದ ಭಾಗವಾಗಿರೋ ಈ ಗಣಿಗಾರಿಕೆ ಇರ್ಬೋದು, ಅರಾವಳಿ ಪರ್ವತದ ಬಗ್ಗೆ ನಾವು ಮಾತನಾಡೋ ಸಂದರ್ಭದಲ್ಲಿ, ಅಥವಾ ಕೈಗಾರಿಕೆ, ವಾಹನಗಳನ್ನ ಒಂದು ಕಡೆಗೆ ಇಟ್ಟುಬಿಡೋಣ. ಈಗ ಅಲ್ಲಿ ವಾಹನಗಳ ಬಗ್ಗೆ ಸ್ಟ್ರಿಕ್ಟ್ ರೂಲ್ಸ್ ತಂದಿದ್ದಾರೆ. 15 ವರ್ಷಕ್ಕಿಂತ ಮೇಲ್ಪಟ್ಟ ವಾಹನಗಳನ್ನ ಬಳಸೋಂಗಿಲ್ಲ, ಎಮಿಷನ್ ಟೆಸ್ಟ್ ಅಂತ ಕಂಪಲ್ಸರಿ ಆಗ್ಬೇಕು, ಈ ತರದೆಲ್ಲ ಮಾಡಿದ್ದಾರೆ. ಅದು ಒಂದು ಹಂತಕ್ಕಾಗಿದೆ. ಆದ್ರೆ ಕೈಗಾರಿಕೆಗೆ ಸಂಬಂಧಪಟ್ಟಂತೆ ಮಾಡೋ ಸಂದರ್ಭದಲ್ಲಿ ಒಂದು ಆರ್ಥಿಕತೆ ಇದೆ, ಒಂದು ಹಿತಾಸಕ್ತಿ ಇದೆ, ಅದನ್ನ ತಡೆಯೋ ಸ್ವಲ್ಪ ಕಷ್ಟ ಆಗ್ತಾ ಇದೆಯಾ? ಅದು ಪ್ರಮುಖ ಕಾರಣ. ಏನ್ ಅನ್ಸುತ್ತೆ ಇದ್ರ ಬಗ್ಗೆ ತಮ್ಗೆ? ಇಲ್ಲ, ಕೈಗಾರಿಕತೆ ಅಥವಾ ಇಂಡಸ್ಟ್ರಿಯಲೈಸೇಷನ್, ಇಂಡಸ್ಟ್ರಿ 4 ಈ ತರದ್ದು ನಾವು ಮಾತಾಡ್ಬೇಕಂದಾಗ, ನಾನು ಹೇಳೋದು ಫೆರಿ ಇಟ್ಕೋಬೇಕು. ಸಿಟಿ ಒಳಗಡೆ ಪೊಲ್ಯೂಟಿಂಗ್ ಇಂಡಸ್ಟ್ರೀಸ್ ನಾವು ಅಲೋ ಮಾಡಬಾರ್ದು. ಸಿಟಿ ಒಳಗಡೆ ಇಂಡಸ್ಟ್ರೀಸು ಏನೇ ಪೊಲ್ಯೂಟ್ ಮಾಡ್ತಾ ಇದ್ರು, ಐದರ್ ಥ್ರೂ ಏರ್ ಆರ್ ವಾಟರ್, ಇಟ್ ಶುಡ್ ಬಿ ಇಮಿಡಿಯೇಟ್ಲಿ, ದೇ ಶುಡ್ ಬಿ ಗಿವನ್ ಎ ನೋಟಿಸ್, ದೇ ಶುಡ್ ಬಿ ಗಿವನ್ ಎ ಟೈಮ್, ಅಂಡ್ ದೇ ಶುಡ್ ಬಿ ಆಸ್ಕ್ಡ್ ಟು ಶಿಫ್ಟ್ ಟು ದಿ ಔಟ್ಸ್ಕರ್ಟ್ಸ್ ಅಂದ್ರೆ ವಿ ಶುಡ್ ಡಿಫೈನ್. ಈಗ ಯಾವಾಗ ಅದು ಗ್ರಾಪ್ ಇದೆ, ಆ ಗ್ರಾಪ್ ಅಲ್ಲಿ ಅವರು ಡಿಫೈನ್ ಮಾಡ್ತಾರೆ, ಇಷ್ಟು ಏರಿಯಾ ಇಂದ ಆಚೆ ಕಡೆ ಆ ಇಂಡಸ್ಟ್ರಿ ಶಿಫ್ಟ್ ಆಗ್ಬೇಕು ಅಂತ. ಅದನ್ನ ನಾವು ಬಹಳ ಸ್ಟ್ರಿಕ್ಟ್ ಆಗಿ ಮಾನಿಟರ್ ಮಾಡಬೇಕು. ನಾವು ಲಾ ತರೋದು ಒಂದು, ಲಾನ ಮಾನಿಟರ್ ಮಾಡಬೇಕು. ಯಾವ ರೀತಿ, ಈಗ 1-2 ಮೆಮೊ ಇಶ್ಯೂ ಆಗುತ್ತೆ, ಆಮೇಲೆ ಅವ್ರು ಮಾಡ್ಲಿಲ್ಲ, ಪೆನಲ್ಟಿ ಹಾಕ್ಬೇಕು ಅವ್ರ ಮೇಲೆ. ಸೊ ಡೆಫಿನೆಟ್ ಆಗಿ ಅವರು ಶಿಫ್ಟ್ ಆಗೇ ಆಗ್ತಾರೆ. ಸೊ ಸ್ಟ್ರಿಕ್ಟ್ ನಾವು ಮಾನಿಟರಿಂಗ್ ಮಾಡ್ಲಿಲ್ಲ ಅಂದ್ರೆ, ಚೈನಾ ಆ ರೀತಿ ಮಾಡಿದ್ದಕ್ಕೆ ಇವತ್ತು ಚೈನಾದು AQI 2013ರಲ್ಲಿ ಅರೌಂಡ್ 800 ಮೇಲಿದ್ದು ಇವತ್ತು 25 ಕೆಳಗಡೆ ತಂದಿದ್ದಾರೆ AQI. ಅದಕ್ಕೆ ಕರೆಕ್ಟ್ ಆಗಿ ಪಾಲಿಸೀಸು, ಪ್ರಿನ್ಸಿಪಲ್ಸು, ರೆಗ್ಯುಲೇಷನ್ಸ್ ಎಲ್ಲ ಮಾಡಿ, ಅವರು ತಮ್ಮ ಜನರ ಸೇಫ್ಟಿ, ತಮ್ಮ ಜನರು ಸಾಯಬಾರ್ದು,
ಈ ಪೊಲ್ಯೂಷನ್ ಇಂದ ಅಂತ ಒಂದು ಭಾವನೆಯಲ್ಲಿ ಅವ್ರು ಮುಂದಕ್ಕೆ ತಗೊಂಡ್ಬಂದು ಇದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ದಾರೆ. ಅದೇ ರೀತಿ ನಮ್ಮ ದೇಶದಲ್ಲೂ ಅದನ್ನ ಮಾಡ್ಲೇಬೇಕು ಸ್ಟ್ರಿಕ್ಟ್ ಆಗಿ. ಈಗ ಆಲ್ರೆಡಿ ಹೊಸದಾಗಿ ಕಾನೂನು ಕಾಯ್ದೆ ಏನಾದ್ರು ಬೇಕಿದೆಯಾ, ಅಥವಾ ಈಗಿರೋ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಹೆಚ್ಚಿನ ಒಂದು ಶಕ್ತಿಯನ್ನ ತುಂಬಿ ಅಥವಾ ಹೆಚ್ಚಿನ ಅಧಿಕಾರವನ್ನ ಕೊಟ್ರೆ ಒಂದ್ ಹಂತಕ್ಕೆ ಇದನ್ನ ತಹಬದಿಗೆ ತರೋದಕ್ಕೆ ಸಾಧ್ಯ ಆಗತ್ತೆ ಅಂತ ಅನ್ಸುತ್ತಾ? ಏನ್ ಅನ್ಸುತ್ತೆ ನಮ್ಗೆ? ಇಲ್ಲ, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಈಸ್ ಡೂಯಿಂಗ್ ದೇರ್ ಜಾಬ್. ಅವ್ರು ಮಾಡ್ತಾ ಇದ್ದಾರೆ, ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಹಾಕೊಟ್ಟಿರೋ ಒಂದು ಚೌಕಟ್ಟಿನಲ್ಲಿ ಅವ್ರಿಗೆ ಫುಲ್ ಇದು ಕೊಟ್ಟು ಮಾಡ್ತಾ ಇದ್ದಾರೆ. ನಾನು ಹೇಳ್ದಂಗೆ ಫಾರೆಸ್ಟ್ ಕವರ್, ಗ್ರೀನ್ ಕವರ್ನ ಎನ್ಹಾನ್ಸ್ ಮಾಡಲೇಬೇಕು, ವಾಟರ್ ಬಾಡೀಸ್ನ ಕ್ಲೀನ್ ಇಡಬೇಕು, ಆಮೇಲೆ ವೆಹಿಕಲ್ ಎಷ್ಟಿದೆ ಅದನ್ನ ರೆಡ್ಯೂಸ್ ಮಾಡಬೇಕು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಆಕ್ಚುಲಿ ಎನ್ಹಾನ್ಸ್ ಮಾಡಬೇಕು. ವಿ ಶುಡ್ ಸ್ಟ್ರೆಂಥನ್ ದಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಇಟ್ ಮೇ ಬಿ ಮೆಟ್ರೋ, ಇಟ್ ಮೇ ಬಿ ಬಸಸ್ ಆರ್ ಈವನ್ ಲೋಕಲ್ ಟ್ರೈನ್ಸ್. ಇದೆಲ್ಲ ಸ್ವಲ್ಪ ಸ್ಟ್ರೆಂಥನ್ ಮಾಡಿದಾಗ ಆವಾಗ ನಮಗೂ ಕಾನ್ಫಿಡೆನ್ಸ್ ಬರುತ್ತೆ. ಈವನ್ ದೋ ಒಬ್ಬರ ಮನೆಯಲ್ಲಿ 4 ಕಾರ್ ಇದ್ರು, ಇದೆಯಪ್ಪ ಪಬ್ಲಿಕ್ ಟ್ರಾನ್ಸ್ಪೋರ್ಟು, ನಾನು ಟೈಮ್ಗಲ್ಲಿ ಹೋಗ್ಬೋದು, ಆ ರೀತಿಯಾದ ಒಂದು ಇದು ಬರುತ್ತೆ. ಆಮೇಲೆ ನೋಡಿ, ನೀವು ಒಂದು ಸ್ಟಾರ್ಟಿಂಗ್ ಅಲ್ಲಿ ಒಂದು ಪಾಯಿಂಟ್ ಹೇಳಿದ್ರಿ, ಮಕ್ಕಳಿಗೆ ದೀಪಾವಳಿ ನಲ್ಲಿ ಪಟಾಕಿ, ಅದು ಕರೆಕ್ಟ್. ಇವಾಗ ನಮ್ಮ ಮನೆಯಲ್ಲೂ ನಾವು ಮಕ್ಕಳನ್ನ ನಾವು ಪಟಾಕಿ ಹೊಡೆಯಕ್ಕೆ ಬಿಡ್ಲಿಲ್ಲ. ಆಗ ಮಕ್ಕಳಿಗೆ ಮನಸ್ಸಿಗೆ ಒಂದು ಇದಾಗತ್ತೆ, ಏನೋ ಪಟಾಕಿ ಹೊಡೆಯಕ್ಕೆ ಬಿಡ್ತಾ ಇಲ್ಲ ಈ ತರ. ಬಟ್ ಏನಾಗುತ್ತೆ, ಇಫ್ ಯು ಡೂ ಇಟ್ ವೆರಿ ಸ್ಟ್ರಿಕ್ಟ್ಲಿ ಅಂಡ್ ನೋ ಕ್ರ್ಯಾಕರ್ ಶುಡ್ ಬಿ ಬರ್ನ್ಡ್ ಆ ಟೈಮಲ್ಲಿ. ಬಟ್ ಅದಾಗಿಲ್ಲ, ನಾನು ನೋಡಿರೋ ಪ್ರಕಾರ ಅದಾಗಿಲ್ಲ. ಎಲ್ಲೋ ಆ ಕಡೆ ಅಕ್ಕಪಕ್ಕ ರಾಜ್ಯಗಳಿಂದ ಪಟಾಕಿ ಡೆಲ್ಲಿ ಒಳಗೆ ಬಂದೇ ಬರುತ್ತೆ, ರಾತ್ರಿ ಎಲ್ಲ ಹೊಡಿತಾರೆ, ಅದು ನೆಕ್ಸ್ಟ್ ಡೇ ನೀವು ಚೋಕ್ ಆಗತ್ತೆ, ಅದೆಲ್ಲ ಇದೆ. ಅದು ದೀಪಾವಳಿ ಪೀರಿಯಡ್ದು ನಾನು ಹೇಳ್ತಾ ಇರೋದು. ಬಟ್ ಸೈಮಲ್ಟೇನಿಯಸ್ಲಿ ಸ್ಟಬಲ್ ಬರ್ನಿಂಗ್ ನಾನು ಯಾಕೆ ಮಾತಾಡಲ್ಲ ಅಂದ್ರೆ, ದೇರ್ ಆರ್ ಟೆಕ್ನಾಲಜೀಸ್ ವಿಚ್ ಹ್ಯಾವ್ ಕಮ್. ಸ್ಟಬಲ್ ಬರ್ನಿಂಗ್ ನ ಅಲ್ಲೇ ಅದನ್ನ ಸುಡದೆ ಅದನ್ನ ಇದು ಮಾಡೋದಕ್ಕೆ ಟೆಕ್ನಾಲಜೀಸ್ ಬಂದಿದೆ. ಸೊ ಅದನ್ನ ಗವರ್ಮೆಂಟ್ ಶುಡ್ ಥಿಂಕ್ ಆಫ್ ಇಟ್. ಓಕೆ, ಕೊನೆ ಪ್ರಶ್ನೆ ಡಾಕ್ಟರ್ ಶಶಿಕುಮಾರ್ ಅವರೇ, ನೀವಿರೋ ನಗರವನ್ನ ಬಿಟ್ಟು ನಾವಿರೋ ನಗರದ ಬಗ್ಗೆ ಮಾತನಾಡೋದಾದ್ರೆ, ಇಲ್ಲೂ ಕೂಡ ವಾಯು ಮಾಲಿನ್ಯ ಹೆಚ್ಚುತ್ತಾ ಇದೆ, ಬೆಂಗಳೂರಿನಲ್ಲೂ ಕೂಡ. ನೀವು ಒಂದ್ ಹೇಳಿದ್ರಿ ಅಂದ್ರೆ, ಸರ್ಕಾರ ಏನ್ ಕಂಟ್ರೋಲ್ ಮಾಡಬಹುದು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸರ್ಕಾರಗಳ ಕ್ರಮ ತಗೊಳ್ಳೋದು. ಆದ್ರೆ ಸರ್ಕಾರವೇ ಇದರ ಭಾಗ ಆದ್ರೆ, ತಪ್ಪಿತಸ್ಥ ಸ್ಥಾನದಲ್ಲಿ ನಿಂತ್ರೆ, ನೀವು ಬೆಂಗಳೂರಿನ ವಿಚಾರ ತಗೊಂಡ್ರೆ, ಇಲ್ಲಿ ಬಹುತೇಕ ರೋಡ್ಗಳನ್ನ ಅಳ್ದು 6 ತಿಂಗಳಾಗಿದೆ. ಧೂಳು ಯಾವ ಮಟ್ಟಿಗಿದೆ ಅಂತಂದ್ರೆ ಹೊರಗಡೆ ತಿನ್ನೋಕ್ ಆಗೋದಿಲ್ಲ. ಸರ್ಕಾರವೇ ಈ ತಪ್ಪುಗಳನ್ನ ಮಾಡ್ತಾ ಇದ್ರೆ, ಅಂದ್ರೆ ಒಂದು ವ್ಯವಸ್ಥೆನೇ ತಪ್ಪುಗಳನ್ನ ಮಾಡ್ತಾ ಇದ್ರೆ, ವಾಯು ಮಾಲಿನ್ಯಕ್ಕೆ ಕೊಡುಗೆ ಕೊಡ್ತಾ ಇದ್ರೆ, ಅದನ್ನ ಪ್ರಶ್ನೆ ಮಾಡೋರು ಯಾರು? ಆಕ್ಚುಲಿ ಸರ್ಕಾರ ಕ್ರಮಗಳನ್ನ ತಗೋಬೇಕು, ಪೊಲ್ಯೂಷನ್ ಜಾಸ್ತಿ ಆಗ್ಬಾರ್ದು ಅಂತ. ಅದಕ್ಕೆ ಮುಖ್ಯ ಕಾರಣ ಆಗಿರುವಾಗ ಇದನ್ನ ಹೇಗೆ ಪರಿಹರಿಸೋದು? ನೋಡಿ, ಮೊನ್ನೆ ನೀವು ಹೇಳಿದ್ರಿ ಪಾರ್ಲಿಮೆಂಟ್ ಅಲ್ಲಿ ಎಲ್ಲ ಡೆಮಾನ್ಸ್ಟ್ರೇಟ್ ಮಾಡಿದ್ರು ದಟ್ ವಿ ಕೆನಾಟ್ ಬ್ರೀತ್, ಉಸಿರಾಡಕ್ ಆಗ್ತಾ ಇಲ್ಲ, ನಾವು ಈ ತರ ಹಿಂಸೆ ಆಗ್ತಾ ಇದೆ, ಪಾರ್ಲಿಮೆಂಟ್ ಅಲ್ಲಿ ಮಾಡಿದ್ರು. ಅದೇ ರೀತಿ ಆಲ್ ದಿ ಸಿಟಿಸನ್ಸ್ ಜಂತರ್ ಮಂತರಲ್ಲೋ ಜನಪತ್ತಲ್ಲೋ ಒಂದು ಇದು ಮಾಡಿದ್ರು, ಈ ತರ ಈ ತರ ತುಂಬಾ ಟಾಕ್ಸಿಕ್ ಆಗ್ತಾ ಇದೆ. ಸಿ, ದೇರ್ ಆರ್ 2-3 ಥಿಂಗ್ಸ್ ಇನ್ ದಿಸ್. ಒಂದು ಏನ್ ಆಗ್ಬೇಕಂದ್ರೆ, ಸರ್ಕಾರಗಳು ಏನೇ ಆಗ್ಲಿ, ಯಾವುದೇ ಸರ್ಕಾರ ಇರ್ಬೋದು, ನಾನು ಇಂಥ ಸರ್ಕಾರ ಅಂತ ಸರ್ಕಾರ ಅಂತ ಹೇಳಲ್ಲ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಒಂದು ಸ್ಟ್ರಿಕ್ಟ್ ಮೆಥಡಾಲಜಿ ಅಂಡ್ ಗೈಡ್ಲೈನ್ಸ್ ಹಾಕೊಂಡು ಮುಂದಕ್ಕೆ ಹೋಗ್ಬೇಕು. ಯಾಕಂದ್ರೆ ನಾವು ಮುಂದಿನ ಪೀಳಿಗೆಗೆ ನಾವು ಅವ್ರನ್ನ ಸ್ವಸ್ಥವಾಗಿ ಇಡಬೇಕು, ಮುಂದಿನ ಪೀಳಿಗೆಗೆ. ಸೊ ಅದಕ್ಕೆ ಏನಂದ್ರೆ, ನಮ್ಗೆ ನೀರು, ನಾವು ಕುಡಿಯೋ ನೀರು, ನಾವು ಉಸಿರಾಡೋ ಗಾಳಿ ಸ್ವಚ್ಛವಾಗಿರ್ಬೇಕು. ಸೊ ಈ ಸ್ವಚ್ಛವಾಗಿರ್ಬೇಕಂದ್ರೆ ನಮ್ಮ ಎಲ್ಲೋ ಒಂದು ಗ್ರೀಡಿನೆಸ್, ಮನುಷ್ಯನ ಗ್ರೀಡಿನೆಸ್ಗೆ ಇದು ಇರೋದು. ಈ ಪ್ರಾಬ್ಲಮ್ ಬಂದಿರೋದು ಫಾರ್ ದಿ ಗ್ರೀಡಿನೆಸ್ ಆಫ್ ದಿ ಹ್ಯೂಮನ್ ಬೀಯಿಂಗ್. ನಾನು ಈ ಸ್ಟೇಟ್ಮೆಂಟ್ ಹೇಳಕ್ ಇಷ್ಟಪಡ್ತೀನಿ. ನಾನು ಯಾವ ಸರ್ಕಾರನೂ ಬ್ಲೇಮ್ ಮಾಡಲ್ಲ, ಯಾರನ್ನು. ನಮ್ಮ ಒಂದು ಗ್ರೀಡಿನೆಸ್ಗೋಸ್ಕರ ಈ ಸಿಚುಯೇಷನ್ ಇವತ್ತು ಬಂದು ನಿಂತಿದೆ. ನಾವು ಒಂದು ಬೆಸ್ಟ್ ಮಾಡೆಲ್ ಚೈನಾ ಏನ್ ಫಾಲೋ ಮಾಡಿದೆ, ಬೀಜಿಂಗ್ ನಗರದಲ್ಲಿ ಏನಾಗಿತ್ತು, ಇದೇ ತರ ಆಗಿತ್ತು. ಅವ್ರ ಪೊಲ್ಯೂಷನ್, ಅವ್ರದ್ದು ಪಾಪ್ಯುಲೇಷನ್ ನಮ್ಗಿಂತ ಜಾಸ್ತಿ ಇತ್ತು, ಬಟ್ ಅವ್ರು ಸ್ಟ್ರಿಕ್ಟ್ ಆಗಿ ಅದನ್ನ ಫಾಲೋ ಮಾಡಿ ಇವತ್ತು ತಂದಿದ್ದಾರೆ. ಅದೇ ರೀತಿ ನಾವು ಅದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿ ಗೈಡ್ಲೈನ್ಸ್ ಹಾಕಿ ಪೆನಲ್ಟಿ ಹಾಕ್ಲೇಬೇಕು ಇಫ್ ಸಮ್ ಇಂಡಸ್ಟ್ರಿ ಈಸ್ ಎರ್ರಿಂಗ್. ಯಾಕಂದ್ರೆ ಒಬ್ಬ ಮನುಷ್ಯನ ಜೀವನದ ಬಗ್ಗೆ ನಾವು ಮಾತಾಡ್ತಾ ಇದೀವಿ, ಅವನ್ದು ಏನು ತಪ್ಪಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನ ಇದ್ರಲ್ಲಿ ನಾವು ನೋಡಿದಾಗ ಪಾಪ ಅವನು ದುಡಿಯಕ್ಕೆ ಆಚೆ ಹೋಗ್ಲೇಬೇಕು, ಮನೆ ಒಳಗಡೆ ಕೂತ್ಕೊಂಡು ದುಡಿಯಕ್ಕಾಗಲ್ಲ. ಇಟ್ ಈಸ್ ನಾಟ್ ಎ ಸಾಫ್ಟ್ವೇರ್ ಜಾಬ್. ಎಲ್ಲರೂ ಸಾಫ್ಟ್ವೇರ್ ಜಾಬ್ ಅಲ್ಲಿ ಇರಲ್ಲ, ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಸಿಗಲ್ಲ. ಈ ಟೈಮಲ್ಲಿ ಎಲ್ಲರೂ ಆಚೆ ಹೋಗ್ಬೇಕು, ದುಡಿಬೇಕು. ಸೊ ಆ ಟೈಮಲ್ಲಿ ಏನು, ಸರ್ಕಾರ ಒಂದು ಸ್ಟ್ರಿಕ್ಟ್ ಪಾಲಿಸಿ, ಮೆಥಡಾಲಜಿ, ಗೈಡ್ಲೈನ್ಸ್ ಮಾಡಿದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಸಿ, ನೀವು ರೂಲ್ಸ್ ರೆಗ್ಯುಲೇಷನ್ ಮಾಡಿದಾಗ ಇಂಪ್ಲಿಮೆಂಟೇಷನ್ ಅಲ್ಲಿ ಫೇಲ್ಯೂರ್ ಆದ್ರೆ ಏನು ಮಾಡಕ್ಕಾಗಲ್ಲ.
ಡನ್. ನೋಡೋಣ ಸರ್, ಈಗ ಹೈಕೋರ್ಟ್ ಕೂಡ ಅಲ್ಲಿನ ಕೋರ್ಟ್ ಕೂಡ ಹೇಳಿದೆ, ನೀವೇನಾದ್ರೂ ವಾಯು ಮಾಲಿನ್ಯ ಗುಣಮಟ್ಟ ಕಡಿಮೆ ಮಾಡೋಕ್ ಆಗದೆ ಇದ್ರೆ ಅಟ್ಲೀಸ್ಟ್ ನೀವು GST ಅನ್ನ ಪ್ಯೂರಿಫೈರ್ಗೆ ತೆಗಿರಿ ಅಂತ. ಹೋಪ್ ಫಾರ್ ಬೆಸ್ಟ್ ಅಂತಾರಲ್ಲ, ನೋಡೋಣ ಪರಿಸ್ಥಿತಿ ಏನಿರುತ್ತೆ, ಕ್ರಮ ಏನ್ ತಗೊಳ್ತಾರೆ ಅಂತ. ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚ್ಕೊಂಡು ಡಾಕ್ಟರ್ ಶಶಿಕುಮಾರ್ ಅವರೇ, ಧನ್ಯವಾದಗಳು ತಮಗೆ. ನಮಸ್ಕಾರ. ನಮಸ್ಕಾರ.